ನಮ್ಮ ಭಾರತ ಮಾತೆಯನ್ನು ಹಾಡಿ ವರ್ಣಿಸುವಂತಹ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಎಂಬ ಭಕ್ತಿಯ ಗೀತೆಯ ಶುಭಾರಂಭದೊಂದಿಗೆ RSSನ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಶ್ರದ್ಧಾಪೂರ್ವಕವಾಗಿ ನೆರವೇರಿಸುವಂಥದ್ದು RSSನ ಒಂದು ಪ್ರಮುಖ ಉದ್ದೇಶವಾಗಿದೆ. ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಸಾಸ್ವೆಹಳ್ಳಿ ಹೋಬಳಿ ಕೇಂದ್ರದ ನೀರಾವರಿ ಇಲಾಖೆಯ ಆವರಣದಲ್ಲಿ ಅವಳಿ ತಾಲೂಕುಗಳಾಗಿರುವಂತಹ ಹೊನ್ನಾಳಿ ನ್ಯಾಮತಿ ಸಮಸ್ತ ಹಿಂದೂ ಸಮಾಜ ಬಾಂಧವರ ಸಹಕಾರ ಸಹಭಾಗಿತ್ವದೊಂದಿಗೆ ಹಿಂದೂ ಆಯೋಜನಾ ಸಮಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ತಾಲೂಕು ಮಟ್ಟ ಹಾಗೂ ಸಾಸ್ವೆಹಳ್ಳಿ ಹೋಬಳಿ ಮಟ್ಟದ ಹಿಂದೂ ಆಯೋಜನಾ ಸಮಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ವಿವಿಧ ವರ್ಗಗಳ ಪದಾಧಿಕಾರಿಗಳು ಮತ್ತು ಸಮಸ್ತ ಹಿಂದೂ ಸಮಾಜ ಬಾಂಧವರು, ಹಿಂದೂ ಸಮಾಜದ ಮುಖಂಡರುಗಳೆಲ್ಲರ ಸಹಕಾರದೊಂದಿಗೆ ಶ್ರದ್ಧೆಯ ತಾಯಂದಿರೆಲ್ಲರೂ ಪಾಲ್ಗೊಂಡು ಯಶಸ್ವಿಯಾಗಿ ಫೆಬ್ರವರಿ 8ರ ಭಾನುವಾರದಂದು ಹೋಬಳಿ ಕೇಂದ್ರ ಸಾಸ್ವೆಹಳ್ಳಿಯಲ್ಲಿ ನೆರವೇರಿಸಿದಂತಹ ಹಿಂದೂ ಸಂಗಮ ಕಾರ್ಯಕ್ರಮವು ಯಶಸ್ವಿಯಾಗಿ ನೆರವೇರಿದ್ದು ವಿಶೇಷವಾಗಿತ್ತು. ಶ್ರೀ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಿಂದ ಸಕಲ ಜಾನಪದ ಮೇಳದೊಂದಿಗೆ ಶ್ರದ್ಧೆಯ ತಾಯಂದಿರು ಹೊತ್ತು ಸಾಗಿದ ಕುಂಭಮೇಳದ ಶೋಭಾಯಾತ್ರೆಯಲ್ಲಿ ಶ್ರೀ ಭಾರತಾಂಬೆಯ ಭಾವಚಿತ್ರವನ್ನು ಅಲಂಕೃತ ರಥದಲ್ಲಿರಿಸಿಕೊಂಡು ಶ್ರದ್ಧೆಯಿಂದ ಶೋಭಾಯಾತ್ರೆಯನ್ನು ಸಾಸ್ವೆಹಳ್ಳಿ ಪ್ರಮುಖ ರಸ್ತೆಗಳಲ್ಲಿ ಸಾಗುವ ಮೂಲಕ ಹಿಂದೂ ಸಂಗಮ ಕಾರ್ಯಕ್ರಮದ ಸಭಾವೇದಿಕೆಯ ಸನ್ನಿಧಾನಕ್ಕೆ ಆಗಮಿಸಿದ್ದು ವಿಶೇಷ ಆಕರ್ಷಣೀಯವಾಗಿರುವಂತಹ ಶೋಭಾಯಾತ್ರೆ ಕಾರ್ಯಕ್ರಮ ನೆರವೇರಿಸಿದ್ದು ವಿಶೇಷವಾಗಿತ್ತು. ಸಾಸ್ವೆಹಳ್ಳಿ ಬಸ್ ನಿಲ್ದಾಣ ಒಳಗೊಂಡಂತೆ ಸಾಸ್ವೆಹಳ್ಳಿಯ ಪ್ರಮುಖ ರಸ್ತೆಗಳೆಲ್ಲವೂ ಕೇಸರಿಮಯ ಪತಾಕೆಯಿಂದ ಕಂಗೊಳಿಸಿದ್ದು ಕೂಡ ವಿಶೇಷವಾಗಿತ್ತು. ಶೋಭಾಯಾತ್ರೆಯಲ್ಲಿ ಡೊಳ್ಳು ವಾದ್ಯ, ವೀರಗಾಸೆ, ಹಲಗೆ ವಾದ್ಯ ಸೇರಿದಂತೆ ವಿವಿಧ ಜಾನಪದ ಮೇಳಗಳು ಮೆರುಗು ನೀಡಿದವು. ಶೋಭಾಯಾತ್ರೆಯಲ್ಲಿ ಮಕ್ಕಳು ಆದರ್ಶ ಪುರುಷರ ವೇಷವನ್ನು ಧರಿಸಿ ಸಾಗಿದ್ದು ಕೂಡ ವಿಶೇಷವಾಗಿತ್ತು. ಶ್ರದ್ಧೆಯ ತಾಯಂದಿರೆಲ್ಲರೂ ದೇವಸ್ಥಾನದ ಆವರಣದಲ್ಲಿ ಕುಂಭಗಳನ್ನು ತಲೆಯ ಮೇಲೆ ಹೊತ್ತು ಭಾರತ ಮಾತೆಯ ನಾಮಸ್ಮರಣೆಯೊಂದಿಗೆ ಸಾಗಿದ್ದು ಕೂಡ ಶೋಭಾಯಾತ್ರೆಯಲ್ಲಿ ಕಾಣಬಂದಂತಹ ವಿಶೇಷವಾಗಿತ್ತು. ಶ್ರೀಗಳು, ದಿಕ್ಸೂಚಿ ಭಾಷಣಕಾರರು, ಪ್ರಮುಖರು, ಗಣ್ಯರು ವೇದಿಕೆಯ ಮುಂಭಾಗದಲ್ಲಿ ಆಗಮಿಸಲಿದ್ದಾರೆ. ಎಲ್ಲ ಸಜ್ಜನ ಸಾಸ್ವೆಹಳ್ಳಿ ಹೋಬಳಿ ವ್ಯಾಪ್ತಿಯ ಗ್ರಾಮಗಳಿಂದ ಆಗಮಿಸಿದಂತಹ ಸಮಸ್ತ ಹಿಂದೂ ಸಮಾಜ ಬಾಂಧವರು, ಶ್ರದ್ಧೆಯ ತಾಯಂದಿರು ಭಾಗವಹಿಸಿ ಯಶಸ್ವಿಯಾಗಿ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡು ಶ್ರದ್ಧೆಯಿಂದ ಸಾಗಿದ್ದು ವಿಶೇಷವಾಗಿರುವಂತಹ ಸಂಗತಿಯಾಗಿದೆ. ನೀರಾವರಿ ಇಲಾಖೆಯ ಸನ್ನಿಧಾನಕ್ಕೆ ಸಭಾವೇದಿಕೆ ನಿಮಿತ್ತವಾಗಿ ಆಹ್ವಾನಿಸಿದಂತಹ ದಿಕ್ಸೂಚಿ ಭಾಷಣಕಾರರು ಹಾಗೂ ಪೂಜ್ಯ ಶ್ರೀಗಳವರು ಮತ್ತು ಗಣ್ಯಮಾನ್ಯರು ಕೂಡ ಬಂದು ಭಾಗವಹಿಸಿ ಭಾರತಾಂಬೆಗೆ ಶ್ರದ್ಧೆಯ ಭಕ್ತಿಯ ನಮನವನ್ನು ಸಮರ್ಪಣೆ ಮಾಡುವ ಮೂಲಕ ಸಭಾವೇದಿಕೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದು ಹಿಂದೂ ಸಂಗಮ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವಂತಹ ವಿಶೇಷ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ಆರಕ್ಷಕ ಇಲಾಖೆಯವರು ಕೂಡ ಭಾಗವಹಿಸಿ ಶೋಭಾಯಾತ್ರೆಯ ಯಶಸ್ವಿಗೆ ಸಹಕಾರವನ್ನು ನೀಡಿದರು. ಹಿಂದೂ ಸಂಗಮ ಕಾರ್ಯಕ್ರಮದ ಸಮಸ್ತ ಹಿಂದೂ ಸಮಾಜ ಬಾಂಧವರು ಹಾಗೂ ಸಾರ್ವಜನಿಕರಾದಿಯಾಗಿ ಅತ್ಯಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದು ಹಿಂದೂ ಸಂಗಮ ಕಾರ್ಯಕ್ರಮದ ಯಶಸ್ವಿಗೆ ಕಾರಣವಾಯಿತು. ನಮ್ಮ ಜ್ಞಾನವಾಣಿ ಕೊಡಗಟ್ಟೆ ಯೂಟ್ಯೂಬ್ ಚಾನೆಲ್ನ ಮೂಲಕ ಈ ಸಂದೇಶವನ್ನು ಪ್ರಸ್ತುತಪಡಿಸಲಾಗಿದ್ದು, ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬರ್ ಆಗುವ ಮೂಲಕ ಲೈಕ್ ನೀಡಿ, ಶೇರ್ ಮಾಡಿ ಪ್ರೋತ್ಸಾಹಿಸಿ. ಭಾರತ್ ಮಾತಾ ಕಿ ಜೈ.